ಪರಶುರಾಂಪುರ ನ್ಯೂಸ್. ಒಳ ಮೀಸಲಾತಿ ನಂತರ ಪಕ್ಷಾತೀತವಾಗಿ ಸಮಾಜದ ಮುಖಂಡರು ಒಂದೇ ವೇದಿಕೆಯಲ್ಲಿ ಸಮ್ಮಿಲನಗೊಂಡು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಜಾಗೃತಿ ಮೂಡಿಸುವ ಕೆಲಸ ಅಂಬೇಡ್ಕರ್ ಜಯಂತಿ ಮೂಲಕ ಆಗಬೇಕು ಎಂದು ಬಿಜೆಪಿ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷ ಸೂರನಹಳ್ಳಿ ಶ್ರೀನಿವಾಸ್ ಹೇಳಿದ್ದಾರೆ. ಚಳ್ಳಕೆರೆ ತಾಲೂಕು ಪರಶುರಾಂಪುರ ಗ್ರಾಮದ ನೂತನ ರೈತ ಭವನದಲ್ಲಿ ಗುರುವಾರ ಡಾ ಬಿಆರ್ ಅಂಬೇಡ್ಕರ್ ವಿಚಾರ ವೇದಿಕೆ ಮತ್ತು ಮಾದಿಗ ನೌಕರರ ಸಂಘ ಹಾಗೂ ಸ್ಥಳೀಯ ಹೋಬಳಿ ಮಟ್ಟದ ಕಾರ್ಯ ಸಮಿತಿಯಿಂದ ಇದೇ ಮೇ 31 ಭಾನುವಾರ ಹಮ್ಮಿಕೊಂಡಿರುವ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಡಾ ಬಾಬು ಜಗಜ್ಜೀವನ್ ರಾಮ್ ಜಯಂತಿ ಸಮಾರಂಭದ ಕುರಿತು ಕರೆದ ಪೂರ್ವ ಸಿದ್ಧತಾ ಬಗ್ಗೆ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಅಂಬೇಡ್ಕರ್ ಹಾಗೂ ಡಾ ಬಾಬು ಜಗಜ್ಜೀವನ್ ರಾಮ್ ಜಯಂತಿಯ ಈ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗ ಮಾದಾರ ಚೆನ್ನಯ್ಯ ಮಠದ ಶ್ರೀ ಬಸವ ಮಾದಾರ ಚೆನ್ನಯ್ಯ ಸ್ವಾಮೀಜಿ, ಕೋಡಿಹಳ್ಳಿ ಬೃಹನ್ ಮಠದ ಶ್ರೀ ಷಡಾಕ್ಷರಿ ಮುನಿ ದೇಶಿಕೇಂದ್ರ ಸ್ವಾಮೀಜಿ, ಸಂಸದ ಗೋವಿಂದ ಕಾರಜೋಳ, ಶಾಸಕ ಟಿ ರಘುಮೂರ್ತಿ ಹಾಗೂ ವಿಶೇಷವಾಗಿ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ, ಚಲನಚಿತ್ರ ಹಾಸ್ಯ ನಟ ಸಾಧು ಕೋಕಿಲ ಮತ್ತಿತರ ಗಣ್ಯರು ಭಾಗವಹಿಸಿ ಹಿನ್ನೆಲೆಯಲ್ಲಿ ಸಮಾಜದ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಈ ವೇಳೆ ಕರೆ ನೀಡಿದರು. ಸಂಘದ ಪ್ರಚಾರ ಸಮಿತಿ ಅಧ್ಯಕ್ಷ ಸಿಜಿ ಜಯಕುಮಾರ್ ಮಾತನಾಡಿ, ಡಾ ಅಂಬೇಡ್ಕರ್ ಜಯಂತಿ ಒಂದು ಸಮುದಾಯಕ್ಕೆ ಸೀಮಿತವಾಗಿಲ್ಲ. ಇಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನ, ಸಿದ್ಧಾಂತ, ಚಿಂತನೆ, ವಿಚಾರಧಾರೆ ಹಾಗೂ ಅವರ ಆದರ್ಶಗಳ ಬಗ್ಗೆ ಮುಂದಿನ ಯುವ ಪೀಳಿಗೆಗೆ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮ ಇದಾಗಬೇಕು ಎಂದರು. ಗ್ಯಾರಂಟಿ ಸಮಿತಿ ಜಿಲ್ಲಾ ಸದಸ್ಯ ಜೆ ಕಾಲನಿ ಟಿ ಪ್ರಕಾಶ್ ಮಾತನಾಡಿ, ಅಂಬೇಡ್ಕರ್ ಅವರ ಕನಸುಗಳನ್ನು ಈಡೇರಿಸುವಂತೆ ಜಯಂತಿ ಹಮ್ಮಿಕೊಂಡಿದ್ದು, ಇಲ್ಲಿ ಡಿಜೆಗೆ ಅವಕಾಶ ನೀಡದೆ ಗ್ರಾಮೀಣ ಸೊಗಡಿನ ಜನಪದ ಕಲಾ ತಂಡಗಳು ಮಾತ್ರ ಭಾಗವಹಿಸಲಿವೆ ಎಂದರು. ತಾಲೂಕು ಶಿಕ್ಷಕರ ಸಂಘದ ಮಾಜಿ ಪದಾಧಿಕಾರಿ ಡಿಟಿ ಹನುಮಂತರಾಯ ಮಾತನಾಡಿ, ಈ ಭಾಗದ ದಲಿತ ಮುಖಂಡರು ಪಕ್ಷ ಭೇದ ಮರೆತು ಇಂತಹ ದೊಡ್ಡ ಮಟ್ಟದ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಒಳ್ಳೆಯ ಬೆಳವಣಿಗೆ ಎಂದರು. ಶಿಕ್ಷಕ ವೀರಭದ್ರಪ್ಪ ಮಾತನಾಡಿ, ಜಯಂತಿ ಅಂಗವಾಗಿ ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಮಾದಿಗ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿರುವುದು ಹಾಗೂ ಡಿಜೆ ಹೊರತುಪಡಿಸಿ ಸ್ಥಳೀಯ ಜಾನಪದ ಕಲೆ, ತಮಟೆ ಮತ್ತಿತರ ಕಲಾ ತಂಡಗಳಿಗೆ ಕಾರ್ಯಕ್ರಮ ನೀಡಿ ಆಯೋಜಿಸಿರುವುದು ಅರ್ಥಪೂರ್ಣವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಕಾರ್ಯಕಾರಿ ಸಮಿತಿಯ ಡಿ ಆಂಜನೇಯ, ಕುಸುಮಗಿರಿ ರೈತ ಉತ್ಪಾದಕರ ಸಂಸ್ಥೆಯ ನರಸಿಂಹಮೂರ್ತಿ, ಚೌಳೂರು ಎಚ್ ಪ್ರಕಾಶ್, ಗುತ್ತಿಗೆದಾರ ಎಸ್ ವೆಂಕಟೇಶ್, ಜಯಕುಮಾರ್, ಡಿ ಹನುಮಂತರಾಯ, ಎಸ್ಎಂ ಚನ್ನಕೇಶವ, ವಕೀಲ ಒ ಪ್ರಕಾಶ್, ಯುವ ಕಾಂಗ್ರೆಸ್ ಮುಖಂಡ ಕೆ ಬಾಬು, ಅಖಂಡ ಕರ್ನಾಟಕ ರೈತ ಸಂಘದ ತಾಲೂಕು ಅಧ್ಯಕ್ಷ ಚಿಕ್ಕಣ್ಣ, ಮುಖಂಡರಾದ ಭೂತರಾಜ್ ಓಬಳೇಶ್, ಪತ್ರಕರ್ತ ಶಿವಮೂರ್ತಿ, ಪ್ರಚಾರ ಸಮಿತಿ ಇಂದ್ರಕುಮಾರ್, ನಾಗರಾಜ್ ಓಬಳೇಶ್, ರಾಮಚಂದ್ರಪ್ಪ, ಜೆ ಕಾಲೋನಿ ಮಂಜುನಾಥ್, ಜಯಣ್ಣ, ಹನುಮಂತರಾಯ ಮತ್ತಿತರರು ಇದ್ದರು. ವರದಿ ಮಂಜುನಾಥ್, NKS TV4 ಪರಶುರಾಂಪುರ.